ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೇಸ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲಾಗಿ ಮಾಡೋವಂಥ ಒಂದು ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಡ, ಏನು ಮಸಾಲೆ ಜಾಸ್ತಿ ಬೇಡ, ಏನೂ ಬೇಡ. ಸಿಂಪಲಾಗಿ ಮಾಡೋವಂಥದ್ದು ಎರಡು ವೆರೈಟಿ ನಿಮಗೆ ತೋರಿಸ್ಕೊಳ್ತೀನಿ. ಒಂದು ಸ್ಟವ್ವಲ್ಲಿ ನಾವು ಎಣ್ಣೆ ಸ್ವಲ್ಪ ಒಂದೆರಡು ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕಿ ಮಾಡೋವಂಥದ್ದು, ಇನ್ನೊಂದು ಗ್ರಿಲ್ಲಲ್ಲಿ ಒಲೆಯಲ್ಲಿ ಸುಡೋವಂಥದ್ದು. ಮೊದಲಿಗೆ ನಾನು ಚಿಕನ್ನ ಈ ಥರ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ತೊಗೋಬೋದು. ಸಾಫ್ಟಾಗಿರುತ್ತೆ ನೋಡಿ, ಆ ಥರ ತೊಗೊಂಡಿದ್ದೀನಿ. ಇದಕ್ಕೆ ಬಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಏನು ಜಾಸ್ತಿ ಮಸಾಲೆಗಳು ಏನೂ ಬೇಡ ಇದಕ್ಕೆ. ಸಿಂಪಲಾಗಿ ಮಾಡೋವಂಥ ಒಂದು ರೆಸಿಪಿ. ಚಿಲ್ಲಿ ಖಾರದ ಪುಡಿ, ಕಾಶ್ಮೀರಿ ಖಾರದ ಪುಡಿ ಇದೆಯಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ನೀವು ಚಿಲ್ಲಿ ಖಾರದ ಪುಡಿನ ತೊಗೋಬೋದು. ನಾನು ಕಾಶ್ಮೀರಿ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು 1ರಿಂದ 1.5 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಇದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಮಸಾಲೆ, ಜಾಸ್ತಿ ಮಸಾಲೆ ಏನು ಬೇಡ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ, ಇದಕ್ಕೆ ಬೇರೆ ಏನೂ ಮಸಾಲೆ ನಾನು ಹಾಕ್ತಾಯಿಲ್ಲ. ಮಿಕ್ಸ್ ಆಗಿದೆ ನೋಡಿ, ಸಾಕು. ಇಷ್ಟೇ ಮಿಕ್ಸ್ ಮಾಡೋದು ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆಲಿ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋರಿಗೆ ನಾನು ಇದನ್ನು ತೋರಿಸ್ತಾ ಇರೋದು. ನೆಕ್ಸ್ಟು ಎಣ್ಣೆ ಬೇಡ ಅನ್ನೋರಿಗೆ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಸ್ಟವ್ ಹಸ್ಕೊಂಡು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗಲಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಅಷ್ಟೇ, ಜಾಸ್ತಿ ಬೇಡ. ನೀಸ್ಕೊಳ್ಳೋವಾಗ ಕೋಳಿದು ಲಿವರು ಅದು ಆಟು ಎಲ್ಲ ಬಂದೇ ಬರುತ್ತೆ. ಅದು ಮಕ್ಕಳಿಗೆ ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೊಟ್ಟು ನೋಡಿ. ಇಲ್ಲ ಎಣ್ಣೆ ಆಯಿಲ್ ಬೇಡ ಅನ್ನೋರಿಗೆ ನಾನು ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ, ಆ ರೀತಿನೂ ಮಾಡ್ಕೋಬೋದು. ತೆಗೆದು ಬೇಲಿದ್ದೀನಿ. ಇದು ಒಂದು ಸೈಡ್ ಫ್ರೈ ಆಗಿದೆ ನೋಡಿ. ಇವಾಗ ಇನ್ನೊಂದು ಸೈಡ್ ನಾನು ಹಾಕೋತಿದ್ದೀನಿ. ಇದು ನಾನ್ ವೆಜ್ ತಿನ್ನೋರಿಗೆ ಮಾತ್ರ ನಾನು ತೋರಿಸ್ತಾ ಇರೋದು. ಈ ರೀತಿ ಎರಡು ಕಡೆನೂ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ಲು ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಸಿಂಪಲಾಗಿ ನಾವು ಊಟದ ಜೊತೆ ನಾನು ನೆಂಚ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದು ಸೈಡ್ ಬೇಯಬೇಕದು. ಅದರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡೋವಂಥ ಒಂದು ರೆಸಿಪಿ. ನೆಕ್ಸ್ಟು ನಾವು ಗ್ರಿಲ್ಲಲ್ಲಿ ಫ್ರೈ ಮಾಡೋವಂಥದ್ದನ್ನು ನಾನು ತೋರಿಸ್ತೀನಿ. ಇದು ಸಿಂಪಲಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಂಥದ್ದನ್ನು ನಾನು ನಿಮಗೆ ತೋರಿಸಿರೋದು. ಚಿಕನ್ ಇನ್ನೊಂದು ವಿಧದಲ್ಲಿ ಫ್ರೈ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಲೆ ಹಸ್ಕೊಂಡು ಗ್ರಿಲ್ ಇಟ್ಕೊಂಡಿದ್ದೀನಿ. ಗ್ರಿಲ್ ಮೇಲೆ ಈ ಥರ ಇಟ್ಕೊಳೋದು. ಇದಕ್ಕೆ ನಾವೇನು ಎಣ್ಣೆ ಏನು ಯೂಸ್ ಮಾಡೋಲ್ಲ. ಎಣ್ಣೆ ಬೇಡ ಅನ್ನೋರಿಗೆ ಮಾತ್ರ ಈ ರೀತಿ ನಾನು ತೋರಿಸ್ತಾ ಇರೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಮಾತ್ರ ನನಗೆ ತುಂಬ ಇಷ್ಟ ಇದು, ಈ ಥರ ಮಾಡಿ ಸುಟ್ಕೊಂಡು ತಿನ್ನೋದು. ಈ ರೀತಿ ಸುಟ್ಕೋತಾ ಇದ್ದೀನಿ. ಇದೆಲ್ಲ ಇವಾಗ ಆಗಿದೆ ನೋಡಿ. ಒಲೆಯಲ್ಲಿ ಸುಟ್ಕೊಂಡು ತಿನ್ನೋದಂತ ತುಂಬ ಟೇಸ್ಟ್ ಇರುತ್ತೆ. ಒಲೆಯಲ್ಲಿ ಅಂತಲ್ಲ, ನಾವು ಸ್ಟವಲ್ಲೂ ಸುಟ್ಕೊಂಡು ತಿನ್ಬೋದು. ಈ ರೀತಿ ಏನು ಆಯಿಲು ಏನು ಬೇಡ ನಮಗೆ. ಸಿಂಪಲಾಗಿ ಹಂಗೆ ಒಲೆಯಲ್ಲೇ ಸುಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ. ಒಂದೊಂದು ಸರಿ 2-3 ಸರಿ ತಿಂದಿದ್ದೀನಿ ನಾನು ಈ ರೀತಿ ಮಾಡಿಕೊಂಡು. ಸಿಂಪಲ್ಲಾಗಿ ನಮಗೆ ಆಯಿಲು ಬೇಡ ಅನ್ನೋರಿಗೆ ಸಿಂಪಲಾಗಿ ಚೆನ್ನಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಗ್ರಿಲ್ಲಲ್ಲಿ ಸುಟ್ಕೊಳೋದನ್ನು ಸಿಂಪಲ್ ಮೆಥಡು. ನನಗೆ ಈ ಥರ ಸುಟ್ಕೊಂಡು ತಿನ್ನೋದು ತುಂಬ ಇಷ್ಟ. ನನಗೆ ತುಂಬ ಗ್ರೇವಿಯಾಗಿ ಮಾಡ್ಕೊಂಡು ತಿನ್ನುವಾಗ ನಮ್ಗೆ ತಿಂದಂಗೆ ಅನಿಸಲ್ಲ. ಈ ಥರ ಸಿಂಪಲಾಗಿ ಸುಟ್ಕೊತಂದರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಸಿಗುತ್ತೆ ನಮಗೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ. ಬೆಲ್ ಬಟನ್ನ ಟಚ್ ಮಾಡಿ. ಟಚ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೊಂದು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನಮ್ಮ ವಿಡಿಯೋ ನೇರವಾಗಿ ನಿಮ್ಮ ಹತ್ರ ತಲುಪುತ್ತೆ. ನೀವು ಈ ವಿಡಿಯೋಗಳನ್ನ ನೋಡ್ಬೋದು. ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನಾನು ಮಾತಾಡೋದಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಕೆಲವು ಟೈಮಲ್ಲಿ ವೀಡಿಯೋ ಹಾಕುವಾಗ ಒಂದೊಂದು ಅಕ್ಷರದಲ್ಲಿ ತಪ್ಪಾಗಿ ಬರ್ತಾಯಿದೆ. ಮತ್ತು ಅದನ್ನು ಹೋಗಿ ಡಿಲೀಟ್ ಮಾಡೋಕ್ಕೆ ನನಗಿಲ್ಲ ಆಗಿಲ್ಲ. ಅದು ಕ್ಷಮೆಯಲ್ಲಿ ದಯವಿಟ್ಟು
ಯಾಕಂದರೆ ನಾವು ಕೆಲವು ಟೈಮಲ್ಲಿ ಆ ವೀಡಿಯೋಸ್ ಹಾಕುವಾಗ ನಿದ್ದೆಗಳಲ್ಲಿ ನಾನು ಹಾಕಿದ್ದೀನಿ ಅನಿಸುತ್ತೆ. ಯಾಕಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದೆ, ತುಂಬ ಟಯರ್ಡ್ ಆಗಿದ್ದೆ. ನಾನು ನೋಡಿಲ್ಲ ಅದರಲ್ಲಿ ನಾನು ಯಾವ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ. ಆಮೇಲೆ ನಾನು ನೋಡಿದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ದಯವಿಟ್ಟು ಕ್ಷಮಿಸಿ. ಕನ್ನಡನ ತಪ್ಪಾಗಿ ನಾನು ಅದರಲ್ಲಿ ಸ್ಪೆಲ್ಲಿಂಗ್ ಹಾಕ್ಬಿಟ್ಟಿದ್ದೀನಿ, ಕ್ಷಮೆ ಇರಲಿ. ನೀವು ನಮಗೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ರೇಖಾ ಎಸ್. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.